ಈಗ ನಮ್ಮ ಹಿರಿಯರು ಮಲ್ಲಿಕಾರ್ಜುನ ಸಾಹೇಬರು ನಾನು ಇಬ್ಬರು ಸಹ ಸಚಿವರಾಗಿದ್ದೇವೆ. ಜಿಲ್ಲೆಗೆ ಹಿಂದೂ ಸಹ ಅವರು ಎಲ್ಲ ಈಗಾಗಲೇ ಅಭಿವೃದ್ಧಿ ಮಾಡಿದ್ದಾರೆ. ಮತ್ತು ಇನ್ನೂ ಅಭಿವೃದ್ಧಿ ಮಾಡ್ತಕ್ಕಂಥ ಭಾಳ ಕೆಲಸ ಇರೋದ್ರಿಂದ ಅವ್ರ ಜೊತೆ ಕೈ ಜೋಡಿಸಿ ನಾನು ಸಹ ಈ ಜಿಲ್ಲೆಯ ಅಭಿವೃದ್ಧಿಗೆ ಮತ್ತು ನಾನು ಪಕ್ಕದ ವಿಜಯನಗರ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿದ್ದೀನಿ. ಅಲ್ಲಿ ಸಹ ನಾನು ಸ್ವಲ್ಪ ನಮ್ಮ ಪಕ್ಕದ ಹರಪನಹಳ್ಳಿ ಇರ್ಬೋದು, ಪಕ್ಕದ ಯಾವುದೇ ಕೂಡ್ಲಿಗಿರ್ಬೋದು, ಎಲ್ಲವೂ ಸಹ ಕ್ಷೇತ್ರಕ್ಕೆ ನಾನು ನಿನ್ನೆಲ್ಲ ಭೇಟಿ ಕೊಟ್ಟು ಎಲ್ಲ ಶಾಸಕರನ್ನು ಭೇಟಿ ಮಾಡಿ ಅವ್ರ ಹತ್ರ ಮಾಹಿತಿ ತಗೊಂಬಂದಿದ್ದೀನಿ. ಅಲ್ಲಿ ಸಮಗ್ರ ಅಭಿವೃದ್ಧಿಗೆ ನಾನು ಭಾಳ ಪ್ರಯತ್ನ ಮಾಡಿ ಆ ಜಿಲ್ಲೆಯ ಐತಿಹಾಸಿಕವಾಗಿರ್ತಕ್ಕಂಥ ಜಿಲ್ಲೆಯ ಅಭಿವೃದ್ಧಿಗೆ ಅದು ಹೊಸದಾಗಿ ಪುನರ್ ನಿರ್ಮಾಣಗೊಂಡಿರ್ತಕ್ಕಂಥ ಆದೇಶ ಆಗಿರ್ತಕ್ಕಂಥದ್ದು. ಅದಕ್ಕೆ ಅಲ್ಲಿ ಭಾಳ ಜ್ವಾಲಾಂತ ಸಮಸ್ಯೆಗಳಿದ್ದಾವೆ. ಅದರಿಂದ ಅಲ್ಲೆಲ್ಲ ನಮ್ಮ ಜನಪ್ರತಿನಿಧಿಗಳ ವಿಶ್ವಾಸ ಇಟ್ಕೊಂಡು, ಎಲ್ಲ ಪಕ್ಷದ ವಿಶ್ವಾಸ ಇಟ್ಕೊಂಡು ನಾನು ಅಲ್ಲಿ ಅಭಿವೃದ್ಧಿಗೆ ಮೊದಲನೇ ಆದ್ಯತೆ ಕೊಡ್ತೇನೆ ಆ ಜಿಲ್ಲೆಗೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅದ್ರಿಗೆ ಮತ್ತೆ ನಮ್ಮ ಈ ಒಂದು ನಮ್ಮ ಸರ್ಕಾರ ಎಲ್ಲ ಜನಪರವಾಗಿರ್ತಕ್ಕಂಥ ಕಾರ್ಯಗಳನ್ನು ಹಾಕ್ಕೊಂಡಿದೆ. ಅದ್ರ ಜೊತೆಗೆ ಈಗಾಗಲೇ ಬರದ ಅಧ್ಯಾಯವನ್ನು ಸಹ ನಮ್ಮೆಲ್ಲ ಸಚಿವರುಗಳು ಈಗ ರಿಪೋರ್ಟನ್ನು ನಾವು ಸಬ್ಮಿಟ್ ಮಾಡಿದ್ದೇವೆ. ಅದನ್ನು ಕೂಡಲೇ ನಾವು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಪರಿಶೀಲನೆ ಮಾಡಿ ಮುಂದಿನ ಒಂದು ಕ್ರಮವನ್ನು ಏನು ಕೈಗೊಳ್ಳಬೇಕು ಅಂತ ಅವ್ರು ಮುಖ್ಯಮಂತ್ರಿಗಳಿಗೆ ಬಿಟ್ಟಂಥ ವಿಚಾರ. ನಾಳೆ 18ಕ್ಕೆ ಅಲ್ಲಿ ಮೀಟಿಂಗ್ ಕರೆದಾರೆ ಮಂಗಳವಾರ. ಅಲ್ಲಿ ನಾವೆಲ್ಲರೂ ಸಹ ಚರ್ಚೆ ಮಾಡಿ ರೈತರಿಗೆ ಯಾವ ರೀತಿ ಒಳ್ಳೆಯದಾಗಬೇಕು ಅನ್ನೋದ್ರ ಬಗ್ಗೆ ಗಮನಹರಿಸಿ ಆಗುಗಳು ಚರ್ಚೆ ಮಾಡ್ಕೊಂಡು ನೀರನ್ನು ಸಂರಕ್ಷಣೆ ಮಾಡ್ಬೇಕು. ನಾವು ನಾಳೆ ಈಗ ಇಂಥ ಮಳೆಗಾಲದಾಗೆ ನಮಗೆ ಮಳೆ ಇಲ್ಲ. ಈಗ ನಾವು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ನಾವು ಯಾವ ರೀತಿ ನಿರ್ವಹಣೆ ಮಾಡ್ತಕ್ಕಂಥದ್ರ ಬಗ್ಗೆ ಭಾಳ ಗಂಭೀರವಾಗಿರ್ತೈತಿ. ಅದನ್ನು ನಾವು ದೂರದೃಷ್ಟಿ ಇಟ್ಕೊಂಡು ಎಲ್ಲವನ್ನು ಚರ್ಚೆ ಮಾಡಿ ಎಲ್ಲರ ಅಭಿಪ್ರಾಯ ಏನು ಬರ್ತೈತೆ, ನಮ್ಮ ರೈತ ಮುಖಂಡರ ಅಭಿಪ್ರಾಯ ಏನು ಬರ್ತೈತೆ ನೋಡ್ಕೊಂಡು ನಮ್ಮ ರೈತರಿಗೆ ಒಳ್ಳೆಯದಾಗಬೇಕು. ಮುಂದಿನ ಬೇಸಿಗೆಯಲ್ಲೂ ಸಹ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥ ಕೆಲಸನೂ ಸಹ ನಾವು ಆ ಕಡೆ ಗಮನ ಹರಿಸ್ಬೇಕು. ಯಾಕಂದರೆ ಈಗ ಸ್ವಲ್ಪ ಆಗಿಂದಾಗಿ ಸ್ವಲ್ಪ ಮಳೆ ಬರ್ತೈತಿ, ಇನ್ನೂ ಮಳೆಗಾಲ ಅದಾವು. ಅವೇನಾದರೂ ದೇವ್ರ ದಯದಿಂದ ನಡೆಸಿದ್ರಂದರೆ ನಮ್ಮ ರೈತರ ಆಸೆಗಳೆಲ್ಲವೂ ಈಡೇರ್ತವೆ. ಅದರಿಂದ ಯಾರೂ ಎದೆಗುಂದಬಾರ್ದು ನಮ್ಮ ರೈತರು. ಅದಕ್ಕೆ ಸರ್ಕಾರ ನಿಮ್ಮ ಜೊತೆಗಿರುತ್ತೆ. ನೀವು ನಮಗೆ ಸಹಕಾರ ಕೊಡಿರಿ. ನಿಮ್ಮ ಆಸೆಗಳಿಗೆ ಏನಿದಾವೋ ಅದಕ್ಕೆ ಸ್ಪಂದಿಸಿ ನಾವು ಕೆಲಸ ಮಾಡ್ತೇವೆ. ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಲಸಂಪನ್ಮೂಲ ಸಚಿವರು ಮತ್ತು ನಮ್ಮ ಮೂವರು, ನಾನು ಶಿವಮೊಗ್ಗ ಮತ್ತು ನಾವು ಮತ್ತು ಮಲೆನಾಡೆಲ್ಲ ಉಸ್ತುವಾರಿ ಸಚಿವರುಗಳು ಸೇರ್ಕೊಂಡು ಮಾತಾಡಿ ನಾವು ರೈತರಿಗೆ ಒಳ್ಳೆಯ ಅನುಕೂಲ ಮಾಡಿಕೊಡ್ತೇವೆ. ಈಗ ನಾವೆಲ್ಲ ರೈತರ ಮುಖಂಡರ ಹತ್ರ ಮಾತಾಡೇ ಮುಂದೆ ನಿರ್ಣಯ ತಗೊಂತೀವಿ. ಈಗ ಎಲ್ಲದಕ್ಕೂ ಸಹ ಪರಿಹಾರ ಐತಿ, ಎಲ್ಲ ಸಮಸ್ಯೆಗೂ ಪರಿಹಾರ ಐತಿ. ಅದು ಸಾಧಕ ಬಾಧಕ ಚರ್ಚೆ ಮಾಡೋದಿಲ್ಲ, ಅದ್ರ ಬಗ್ಗೆ ಮಾತಾಡಬಾರ್ದು ನಾವು. ಈಗ ಅವರು ಹೋರಾಟದ ಅವ್ರದ್ದು ರೂಪುರೇಷೆಗಳನ್ನ ಅವ್ರು ಹೇಳ್ಬೋದು. ಆದರೆ ಸರ್ಕಾರದ ಜೊತೆಗೆ ಅವರು ಬಂದು ಚರ್ಚೆ ಮಾಡಿ ಆಮೇಲೆ ಬೇಕಾದ್ರೆ ಮುಂದಿನ ನಿರ್ಣಯ ಏನಾರು ಮಾಡೋಣ ಅಂತ.